ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸುತ್ತಿದ್ದೇನೆ. ಮತ್ತೊಮ್ಮೆ ಈ ವಿಡಿಯೋ ಮೂಲಕವಾಗಿ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನನಗೆ ಬಹಳ ಸಂತೋಷ ಉಂಟು. ನೀವೆಲ್ಲರೂ ಕೂಡ ಕ್ಷೇಮದಿಂದ ಇದ್ದೀರಿ ಎಂದು ನಾನು ನಂಬುತ್ತಿದ್ದೇನೆ. ನಿಮಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬ, ನನ್ನ ಸೇವೆಗಾಗಿ ಪ್ರಾರ್ಥಿಸಿಕೊಳ್ಳಿರಿ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯನ ಧ್ಯಾನಿಸೋಣ. ನಾವು ದೇವರ ವಾಕ್ಯಕ್ಕೆ ಹೋಗೋಣ, ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ವಿಶೇಷವಾಗಿ ಈ ದಿನಗಳಲ್ಲಿ ಎಲ್ಲ ಸಭೆಗಳಲ್ಲಿಯೂ ಕೂಡ ಅನೇಕ ಧ್ಯಾನ ಕೂಟಗಳನ್ನು ಏರ್ಪಡಿಸ್ತಾರೆ. ವಿಶೇಷ ರೀತಿಯಾದ ಪ್ರಾರ್ಥನೆಗಳನ್ನು ಏರ್ಪಡಿಸ್ತಾರೆ. ಆ ಪ್ರಾರ್ಥನೆಗಳಲ್ಲಿ ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದರ ಕುರಿತಾಗಿಯೂ ಮತ್ತು ಆತನು ಶಿಲುಬೆಯಲ್ಲಿ ಮಾಡಿದ್ದನ್ನು ನೆನೆಸಿ ಆತನಿಗೆ ಸ್ತೋತ್ರಗಳನ್ನು ಮಾಡುವುದನ್ನು ನೆನಪಿಸುವ ರೀತಿಯಲ್ಲಿ ಅನೇಕ ಪ್ರಾರ್ಥನಾ ಕೂಟಗಳನ್ನು ಮಾಡಿ ಎಲ್ಲ ಸಭೆಗಳಲ್ಲಿ ಬೋಧಕರುಗಳು, ವಿಶ್ವಾಸಿಗಳು ಸಂತೋಷದಿಂದಲೂ ಎಲ್ಲ ನಡೆಸುತ್ತಿರುವುದೇ. ಆದರೆ ಮತ್ತೊಂದು ಕಡೆಯಲ್ಲಿ ಒಂದು ಗುಂಪು ಕ್ರಿಸ್ತನು ನಿಜವಾಗಿ ದೇವರಾಗಿರುವುದೇ ಆದರೆ ಆತನು ಯಾಕೆ ಶಿಲುಬೆಯ ಮರಣವನ್ನು ಅನುಭವಿಸಿದನು? ಸ್ವತಃ ಆತನು ದೇವರಾಗಿರುವಾಗ ತನ್ನನ್ನು ಯಾಕೆ ಆ ಬಾಧೆಯೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕಾಗಲಿಲ್ಲ ಎಂಬ ಅನೇಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡುವುದನ್ನು ನಾವು ನೋಡುತ್ತೇವೆ. ಆದರೆ ನಿಜವಾಗಿಯೂ ಕ್ರಿಸ್ತನು ಯಾಕಾಗಿ ಶಿಲುಬೆಯನ್ನು ಹೊರಬೇಕಾಯಿತು? ಯೇಸು ಸ್ವಾಮಿ ಯಾಕೆ ಶಿಲುಬೆಯನ್ನು ಹೊತ್ತು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಬಿಡಬೇಕಾಯಿತು ಅನ್ನುವ ಕಾರ್ಯಗಳು ನಮಗೆ ಸತ್ಯವೇದದಲ್ಲಿ ಬರೆದಿದೆ. ಈ ದಿನದಲ್ಲಿ ಅವುಗಳ ಕುರಿತಾಗಿ ನಿಮ್ಮ ಮಧ್ಯದಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಲು ನಾನು ಇಷ್ಟಪಡುತ್ತೇನೆ. ನಾವು ಓದಿದಂಥ ವಾಕ್ಯ ಭಾಗದಲ್ಲಿ ಮೊದಲನೆಯದಾಗಿ ಕ್ರಿಸ್ತನು ಯಾಕೆ ನಮಗಾಗಿ ಶಿಲುಬೆಯಲ್ಲಿ ಮರಣವನ್ನಪ್ಪಿದನು ಅಂತ ನೋಡುವುದಾದರೆ, ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ನೋಡಿ. ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದೇವೆ. ನಾವು ಪಾಪಿಗಳಾಗಿದ್ದಾಗಲೂ ಕೂಡ ನಮ್ಮ ಗುಣಾತಿಶಯಗಳನ್ನು ಆತನು ಅರಿತಿದ್ದರೂ ಕೂಡ ತಂದೆಯಾದ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿ ನಮ್ಮ ಮೇಲೆ ಇಟ್ಟ ಆ ಪ್ರೀತಿಯ ದೆಸೆಯಿಂದಾಗಿ ತನ್ನ ಒಬ್ಬನೇ ಕುಮಾರನಾದ ಕ್ರಿಸ್ತೇಸುವನ್ನ ಕಳುಹಿಸಿಕೊಡಬೇಕಾಗಿತ್ತು. ನಾವು ಯೋಹಾನನ ಸುವಾರ್ತೆಯಲ್ಲಿ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ ಕೊಟ್ಟನು? ಅವನು ತನ್ನ ಜೀವವನ್ನು ನಮ್ಮೆಲ್ಲರಿಗೋಸ್ಕರವಾಗಿ ಕೊಡುವುದಕ್ಕಾಗಿಯೇ ಕೊಡಲ್ಪಟ್ಟನು. ಮೊದಲನೆಯದಾಗಿ ನಮ್ಮ ಮೇಲೆ ಕ್ರಿಸ್ತನು ಇಟ್ಟಿರುವಂತಹ ಪ್ರೀತಿ ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸುತ್ತೇವೆ. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದು ಇಲ್ಲ ಎಂಬುದಾಗಿ. ಹಾಗೆಯೇ ಆತನು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದರಿಂದ ನಮಗೋಸ್ಕರವಾಗಿ ತನ್ನ ಜೀವವನ್ನು ಕೊಡಬೇಕಾಯಿತು. ನಮಗೋಸ್ಕರವಾಗಿ, ನಮ್ಮ ಮೇಲೆ ಇಟ್ಟ ಪ್ರೀತಿಗೋಸ್ಕರವಾಗಿ ಆ ಶಿಲುಬೆಯನ್ನು ಹೊರಬೇಕಾಯಿತು. ಎರಡನೆಯದಾಗಿ ಆತನು ಯಾಕೆ ಶಿಲುಬೆಯಲ್ಲಿ ಆತನು ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು ಸುರಿಸಬೇಕಾಯಿತು ಅಂತ ನೋಡುವುದೇ ಆದರೆ, ನಾವುಗಳು ಮಾಡಿದಂಥ ಪಾಪಗಳ ದೆಸೆಯಿಂದ ದಂಡನೆಯನ್ನು ಅನುಭವಿಸುವುದಕ್ಕಾಗಿ ಆತನು ಶಿಲುಬೆಯನ್ನು ಹೊರಬೇಕಾಯಿತು. ಆತನು ತನ್ನ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಬೇಕಾಯಿತು. ನಾವು ಒಂದು ವಾಕ್ಯವನ್ನು ಓದೋಣ. ಯೆಶಾಯನಿಗೆ ಬರೆದ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ ವಚನ 4-5. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯೂ ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ನೋಡಿ, ನಮ್ಮ ಪಾಪಗಳ ದೆಸೆಯಿಂದಲೇ ಆತನು ಮರಣವನ್ನಪ್ಪಿದನು. ನಾವು ಮಾಡಿದ ಪಾಪದ ಫಲವಾಗಿರುವ ದಂಡನೆಯನ್ನ ಅನುಭವಿಸುವುದಕ್ಕಾಗಿಯೇ ಕರ್ತನಾದ ಕ್ರಿಸ್ತೇಸುವು ಆ ಶಿಲುಬೆಯಲ್ಲಿ, ಆ ಶಿಲುಬೆಯ ಮರಣಕ್ಕಾಗಿ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಹಾಗೆ ಕ್ರಿಸ್ತನು ನಮಗಾಗಿ ಬಲಿಯಾಗುವುದು ಬಹಳ ಮುಖ್ಯವಾಗಿತ್ತು. ನಾವು ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವಾಗ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ. ನೋಡಿ, ನಾವು ನಮ್ಮ ಪಾಪಗಳಿಂದ ಶುದ್ಧೀಕರಿಸಲ್ಪಡಬೇಕಾದರೆ ಅದಕ್ಕೆ ಈಡು ಕೊಡಬೇಕಾಗಿತ್ತು. ಆ ಈಡು ರಕ್ತ
ರಕ್ತದಿಂದಲೇ ಬಿಡುಗಡೆಯನ್ನು ಉಂಟು ಮಾಡುವಂಥದ್ದಾಗಿರಬೇಕಾಗಿತ್ತು. ಅದಕ್ಕೆ ಅಮೂಲ್ಯವಾದ ರಕ್ತ ಬೇಕಾಗಿತ್ತು. ಆ ಅಮೂಲ್ಯವಾದ ರಕ್ತವೇ ಕ್ರಿಸ್ತನ ರಕ್ತವಾಗಿತ್ತು, ಕ್ರಿಸ್ತನ ದೇಹವಾಗಿತ್ತು. ಮೂರನೆಯದಾಗಿ, ತಂದೆಯಾದ ದೇವರಿಗೂ ನಮಗೂ ನಮ್ಮ ಇಬ್ಬರ ಮಧ್ಯದಲ್ಲಿ ಇದ್ದಂಥ ಬಿರುಕನ್ನ, ಮುರಿದು ಹೋಗಿರುವ ಸಂಬಂಧವನ್ನ ಸರಿಪಡಿಸುವುದಕ್ಕಾಗಿ ಕ್ರಿಸ್ತನು ಶಿಲ್ಬೆಯ ಮರಣವನ್ನು ಅನುಭವಿಸಬೇಕಾಗಿತ್ತು. ನಾವು ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. ಈ ವಾಕ್ಯವನ್ನು ಧ್ಯಾನಿಸುವಾಗ ತಂದೆಯಾದ ದೇವರಿಗೂ ಮತ್ತು ನಮಗೂ ಇಬ್ಬರ ಮಧ್ಯದಲ್ಲಿಯೂ ವೈರತ್ವ, ದ್ವೇಷ ಇತ್ತು. ಯಾಕೆ? ನಾವು ಮಾಡಿದ ಪಾಪಗಳ ದೆಸೆಯಿಂದ ಆತನಿಗೆ ನಾವು ವಿರೋಧಿಗಳಾಗಿದ್ದೆವು. ತಂದೆಯಾದ ದೇವರ ಚಿತ್ತದಂತೆ ನಡೆಯದೇ ಇರುವ ಕಾರಣ, ನಾವು ಆಗಾಗ್ಗೆ ಪಾಪದಲ್ಲಿ ಬಿದ್ದಿರುವ ಕಾರಣ ನಮ್ಮ ಇಬ್ಬರ ಮಧ್ಯದಲ್ಲಿಯೂ ಕೂಡ ಒಂದು ದೊಡ್ಡ ಬಿರುಕಿತ್ತು. ಆ ಬಿರುಕನ್ನ ಸಂಧಾನಪಡಿಸುವುದಕ್ಕಾಗಿ, ಇದ್ದ ದ್ವೇಷವನ್ನು ತೆಗೆದು ಹಾಕುವುದಕ್ಕಾಗಿಯೇ ಕ್ರಿಸ್ತನು ತನ್ನ ಶಿಲುಬೆಯ ಮರಣವನ್ನು ಅನುಭವಿಸಿದನು. ಇಬ್ಬರ ಮಧ್ಯದಲ್ಲಿ ಇದ್ದಂತ ದ್ವೇಷವನ್ನ ತೆಗೆದು ಹಾಕುವುದಕ್ಕಾಗಿ ಆತನು ಶಿಲುಬೆಯ ಮರಣವನ್ನು ಅನುಭವಿಸಿದನು. 4ನೇದಾಗಿ, ತಂದೆಯಾದ ದೇವರ ಮುಂದೆ ನಮ್ಮೆಲ್ಲರನ್ನು ನೀತಿವಂತರಾಗಿ ನಿಲ್ಲಿಸುವುದಕ್ಕಾಗಿ ಆತನು ತನ್ನ ಮರಣವನ್ನು ಶಿಲುಬೆಯಲ್ಲಿ ಅನುಭವಿಸಬೇಕಾಯಿತು. ಓದೋಣ. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಈ ಭೂಲೋಕದಲ್ಲಿ ಜೀವಿಸುವಂತ ನಾವು ಯಾರೂ ಕೂಡ ನಮ್ಮ ಸ್ವಬುದ್ಧಿಯಿಂದ, ಸ್ವಪ್ರಯತ್ನದಿಂದ, ಸ್ವನೀತಿಯಿಂದ ದೇವರ ಮುಂದೆ ನಾವು ಪರಿಶುದ್ಧರಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಆದರೆ ಕ್ರಿಸ್ತನು ಸ್ವತಃ ಈ ಭೂಲೋಕಕ್ಕೆ ಬಂದು ಆ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದರಿಂದ ಆತನನ್ನು ನಾವೆಲ್ಲರೂ ಕೂಡ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡುವುದರ ಮೂಲಕವಾಗಿ ನಾವೆಲ್ಲರೂ ಆತನ ರಕ್ತದಿಂದ ತೊಳೆಯಲ್ಪಟ್ಟು ನಾವು ನೀತಿವಂತರಾಗುತ್ತೇವೆ. ಕ್ರಿಸ್ತನ ಉದ್ದೇಶವೂ ಅದೇ ಆಗಿದೆ. ಒಂದು ಕಡೆ ಯೇಸು ಸ್ವಾಮಿ ಸತ್ಯವೇದದಲ್ಲಿ ಸ್ವತಃ ಹೇಳ್ತಾರೆ, ಆತನು ನನ್ನ ಕೈಯಲ್ಲಿ ಕೊಟ್ಟಿರುವ ಕುರಿಗಳನ್ನ ಯಾರೂ ಕೂಡ ನನ್ನಿಂದ ಕಸಕೊಳ್ಳುವುದಕ್ಕಾಗುವುದಿಲ್ಲ, ಎಲ್ಲವನ್ನು ನಾನು ತಂದೆಯ ಮುಂದೆ ಸೇರಿಸುತ್ತೇನೆ ಎಂಬುದಾಗಿ. ನೋಡ್ರಿ, ದೇವರು ಆ ಶಿಲುಬೆಯನ್ನು ಹೊತ್ತುಕೊಂಡಿದ್ದರಿಂದಲೇ ಇವತ್ತು ನಾವೆಲ್ಲರೂ ಕೂಡ ನೀತಿವಂತರಾಗಿಯೂ ಆತನ ಮಕ್ಕಳಾಗುವ ಅಧಿಕಾರವನ್ನು ಪಡೆದುಕೊಂಡಿದ್ದೇವೆ. ಮತ್ತು ಕೊನೆಯದಾಗಿ ನಾವು ನೋಡುವುದಾದರೆ, ಯಾಕೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆ ಮರಣವನ್ನು ಅನುಭವಿಸಿದನೆಂದು ನೋಡುವುದಾದರೆ, ನಮ್ಮ ಹಿತಕ್ಕಾಗಿ, ನಮ್ಮ ಒಳ್ಳೆಯವುಗಳಿಗಾಗಿಯೇ. ಏನದು ಹಿತ ಅಂತ ನಾವು ನೋಡುವುದಾದರೆ, ಮೊದಲನೇದಾಗಿ ಪಾಪದಿಂದ ಕ್ಷಮಾಪಣೆ, ನಾವೆಲ್ಲ ಇವತ್ತು ಕ್ಷಮಿಸಲ್ಪಟ್ಟಿದ್ದೇವೆ. ಎರಡನೆಯದಾಗಿ ನರಕದಿಂದ, ಪಾಪದಿಂದ, ಶಾಪದಿಂದ ಬಿಡುಗಡೆಯನ್ನು ಪಡೆದುಕೊಂಡಿದ್ದೇವೆ. ಮೂರನೆಯದಾಗಿ ನಾವೆಲ್ಲರೂ ಕೂಡ ಆತನ ನಿತ್ಯ ಜೀವವನ್ನು ಪಡೆದುಕೊಂಡಿದ್ದೇವೆ. ನಾಲ್ಕನೆಯದಾಗಿ ಆತನ ಪರಲೋಕದ ಬಾಧ್ಯತೆಯನ್ನು ನಾವು ಪಡೆದುಕೊಂಡಿದ್ದೇವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ತಂದೆಗೆ ಮಕ್ಕಳಾಗಿದ್ದೇವೆ, ತಂದೆಗೆ ಹತ್ತಿರವಾಗಿದ್ದೇವೆ, ಆತನ ಪ್ರಿಯ ಮಕ್ಕಳಾಗಿದ್ದೇವೆ. ಇದೆಲ್ಲವೂ ಕೂಡ ಕ್ರಿಸ್ತನು ಸುರಿಸಿದ ರಕ್ತದಿಂದಲೇ, ಕ್ರಿಸ್ತನು ಶಿಲುಬೆಯನ್ನು ಹೊತ್ತಿದ್ದರಿಂದಲೇ. ಒಬ್ಬ ಪಾಪಿ ಅನುಭವಿಸಬೇಕಾದ ದಂಡನೆಯನ್ನು, ಒಬ್ಬ ಪಾಪಿ ತಾನು ಮಾಡಿದಂಥ ಪಾಪಗಳಿಗಾಗಿ ಅನುಭವಿಸಬೇಕಾದ ವೇದನೆಯನ್ನು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರವಾಗಿ ಅನುಭವಿಸಿದನು. ಇದು ತಂದೆಯಾದ ದೇವರ ಚಿತ್ತವಾಗಿದೆ. ತಂದೆಯಾದ ದೇವರು ಇದನ್ನು ಮೊದಲೇ ತೀರ್ಮಾನ ಮಾಡಿದರು. ಕ್ರಿಸ್ತನು ತನ್ನಷ್ಟಕ್ಕೆ ತಾನೇ ಯಾವುದನ್ನು ಮಾಡದೆ ತಂದೆಯ ತೀರ್ಮಾನದಂತೆ ಬಂದಿದ್ದಾರೆ. ಆ ತಂದೆಯ ತೀರ್ಮಾನವೇನು? ನಮಗಾಗಿ ಆತನು ಈ ಭೂಮಿಯಲ್ಲಿ ಜನಿಸಿ ನಮ್ಮೆಲ್ಲರ ಪಾಪಕ್ಕಾಗಿ ಆತನು ಯಜ್ಞದ ಕುರಿಯಾದನು. ಆತನು ಯಜ್ಞದ ಕುರಿಯಾಗಿ ಬಲಿಯಾಗಬೇಕಾಗಿತ್ತು. ಇವೆಲ್ಲವೂ
ಕೂಡ ನೆರವೇರುವುದಕ್ಕಾಗಿಯೇ ಆತನು ಮೌನವಾಗಿ ತಾನು ಸ್ವತಃ ದೇವರಿಗೆ ಸರಿ ಸಮಾನನು ಆಗಿದ್ದರೂ ಕೂಡ ತನ್ನ ಅಮೂಲ್ಯವಾದ ಪದವಿಯನ್ನು ಬಿಡಲೊಲ್ಲೆಂದನ್ನು ಎನಿಸದೆ ಆತನು ಸಂಪೂರ್ಣವಾಗಿ ತನ್ನ ವಿಧೇಯತ್ವವನ್ನು ತೋರಿಸಿದನು. ಆ ವಿಧೇಯತೆಯಿಂದಲೇ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಳ್ಳೆಯವುಗಳು ಬಂದಿದೆ. ಇವತ್ತು ನಾವೆಲ್ಲರೂ ಕೂಡ ನೀತಿವಂತರಾಗಿದ್ದೇವೆ. ನಮ್ಮೆಲ್ಲರ ಪಾಪಗಳು ತೊಳೆಯಲ್ಪಡುವುದು ಮತ್ತಷ್ಟು ನಿಶ್ಚಯವಾಗಿದೆ. ಹಾಗಾಗಿ ಕ್ರಿಸ್ತನ ಮರಣ ಅನ್ನುವಂಥದ್ದು, ಶಿಲುಬೆ ಅನ್ನುವಂಥದ್ದು ಅದು ಸೋಲಲ್ಲ, ಅದು ಜಯದ ಸಂಕೇತವಾಗಿದೆ. ಕ್ರಿಸ್ತನು ಶಿಲುಬೆಯನ್ನು ಹೊತ್ತಿದ್ದು ನಮಗಾಗಿ, ಶಿಲುಬೆಯಲ್ಲಿ ಪಟ್ಟ ಪ್ರಯಾಸ ನಮಗಾಗಿ, ಸುರಿಸಿದ ರಕ್ತ ನಮಗಾಗಿ, ನಮ್ಮ ಎಲ್ಲರ ಕ್ಷೇಮಕ್ಕಾಗಿಯೇ. ಖಂಡಿತವಾಗಿಯೂ ಇದನ್ನು ನಾವು ನಂಬುವುದಾದರೆ ಆತನ ರಕ್ಷಣೆ, ಆತನ ಬಿಡುಗಡೆ, ಆತನ ಪರಲೋಕ ಬಾಧ್ಯತೆಯನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳುವೆವು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯೇ, ಅಪ್ಪ, ನೀನು ನಿನ್ನ ಒಬ್ಬನೇ ಕುಮಾರನಾದ ಕರ್ತನಾದ ಕ್ರಿಸ್ತೇಸುವನ್ನು ನಮಗಾಗಿ ಕಳುಹಿಸಿಕೊಟ್ಟೆ. ಅಪ್ಪ, ಆತನು ಈ ಭೂಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಕ್ಕಾಗಿ, ನಾವು ಮಾಡಿದ ದ್ರೋಹಗಳಿಗಾಗಿ ಆತನು ಶಿಲುಬೆಯನ್ನು ಹೊತ್ತು ಅಪ್ಪ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಮರಣವನ್ನು ಜಯಿಸಿದವನಾಗಿ ಪುನರುತ್ಥಾನವಾದನು ಸ್ವಾಮಿ. ಹಾಗೆಯೇ ನಮ್ಮ ಪಾಪಕ್ಕಾಗಿ ಸತ್ತನೆಂದು ನಾವು ಆತನಲ್ಲಿ ನಂಬಿಕೆ ಇಟ್ಟು ಅರಿಕೆಡುವುದಾದರೆ ನಮ್ಮೆಲ್ಲರಿಗೂ ನಿತ್ಯ ಜೀವ ಉಂಟು, ಪರಲೋಕದ ಬಾಧ್ಯತೆ ಉಂಟು. ಈ ಸಂದೇಶವನ್ನು ಕೇಳುತ್ತಿರುವ ಈ ಎಲ್ಲ ನಿನ್ನ ಮಕ್ಕಳಿಗೂ ಕೂಡ ಆ ಪರಲೋಕದ ಬಾಧ್ಯತೆಯನ್ನು, ರಕ್ಷಣೆಯನ್ನು ನಿನ್ನ ನಾಮದಲ್ಲಿ ಅನುಗ್ರಹಿಸಬೇಕಾಗಿ ಬೇಡುತ್ತೇನೆ. ನಮ್ಮ ಜೊತೆಯಲ್ಲಿರು, ಯೇಸುವಿನ ಹೆಸರಿನಲ್ಲೇ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.